ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ವಿ ಕರೂರಲ್ಲಿ ರಣಭೀಕರವಾಗಿರುವಂಥ ದುರ್ಘಟನೆ ಸಂಭವಿಸಿದೆ, ಹೇಗೆ ಸಂಭವಿಸಿದೆ ಅಂತ ಡೀಟೇಲ್ಸ್ ಕೊಡಬಹುದಾ? ಹೌದು ಮಹೇಶ್, ಇವತ್ತು ಏನು ಸಂಭವಿಸಿರುವಂತದ್ದು ತಮಿಳುನಾಡಿನ ಮಟ್ಟಿಗೆ ಇದು ದುರಂತ, ಘೋರ ದುರಂತ ಅಂತ ಹೇಳ್ಬೋದು. ಸುಮಾರು ಅಲ್ಲಿ 10,000 ಜನ ಸೇರುವಂತ ಜಾಗದಲ್ಲಿ ಸಾವಿರಾರು ಜನ, ಅಧಿಕವಾಗಿ ಅಂದ್ರೆ ಹೆಚ್ಚಿಗೆ 2 ಲಕ್ಷಕ್ಕೂ ಹೆಚ್ಚು ಜನ ಇದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಮಧ್ಯಾಹ್ನ ಈ ಒಂದು ಪ್ರೋಗ್ರಾಮ್ ಏನು ಅರೇಂಜ್ ಮಾಡಿದ್ರು, ಆ ಮಧ್ಯಾಹ್ನ 12 ಗಂಟೆಗೆ ಬರ್ಬೇಕಾದಂತಹ ನಟ ವಿಜಯ್ ಸಂಜೆ 7 ಗಂಟೆಗೆ ಬಂದಿದ್ದಾರೆ. ಹಾಗಾಗಿ ನೂಕುನುಗ್ಲು, ಯಾಕೆಂತಂದ್ರೆ ಆಲ್ರೆಡಿ ಅವರು ತಮಿಳುನಾಡು ಚಿತ್ರರಂಗದಲ್ಲಿ ಅತಿ ಉತ್ತಮವಾದಂತ ನಟನೆಗೆ ಬಲವಾಗಿದ್ದು, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವ್ರು ನೋಡೋಕೋಸ್ಕರನೇ ಸಾಕಷ್ಟು ಜನ ಅಲ್ಲಿ ಕಾಯ್ತಾ ಇದ್ರು. ಅವ್ರು ಇತ್ತೀಚೆಗೆ ಸಾಕಷ್ಟು ಏನು ಚುನಾವಣಾ ಪ್ರಚಾರದಲ್ಲಿ ಕೈಗೊಳ್ತಾ ಇರೋ ಹೊಸ ಒಂದು ಪಕ್ಷನ ಕೊಟ್ಟಿದ್ರು ಟಿವಿಗೆ ಅಂತೇಳಿ. ಆ ಒಂದು ಚುನಾವಣಾ ರ್ಯಾಲಿನಲ್ಲಿ ಈ ರೀತಿ ಘೋರ ದುರಂತ ಸಂಭವಿಸಿ ಇಲ್ಲಿವರೆಗೂ ಕೂಡ 33 ಜನರು ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅದರಲ್ಲಿ 16 ಜನ ಮಹಿಳೆಯರಿದ್ದಾರೆ, ಅದ್ರ ಜೊತೆಗೆ 3 ಜನ ಮಕ್ಕಳಿದ್ದಾರೆ, ಹಸುಗೂಸುಗಳು ಸೇರಿದಂತೆ 3 ಜನ ಇದ್ದಾರೆ. ಅದ್ರ ಜೊತೆಗೆ 9 ಜನ ಮಹಿಳೆಯರು ಕೂಡ ಸೇರಿದಂತೆ 33 ಜನ ಇಲ್ಲಿವರೆಗೂ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈ ಒಂದು ರ್ಯಾಲಿ ಏನಪ್ಪಾ ಅಂತಂದ್ರೆ ಒಂದು ಕರೂರಿನ ರಸ್ತೆ ಮಧ್ಯದಲ್ಲಿ ಒಂದು ರ್ಯಾಲಿನ ಆಯೋಜಿಸಿರ್ತಾರೆ. ಆ ಮಧ್ಯಾಹ್ನ 12 ಗಂಟೆಗೆ ಬರ್ಬೇಕಾದಂತಹ ನಟ ವಿಜಯ್ ಸಂಜೆ 7 ಗಂಟೆಗೆ ತಡವಾಗಿ ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ಏನು ಆ ಒಂದು ಅಭಿಮಾನಿ ಬಳಗ ಇತ್ತು, ಸಾಕಷ್ಟು ಕರೂರಿನ ಸುತ್ತಮುತ್ತಿರುವಂತ ಜನ ಆ ನುಗ್ಲಿಗೆ ಸಿಲಕೊಂಡು ಅದನ್ನ ನೋಡಕ್ಕೋಸ್ಕರ ಬಂದು ಉಸಿರುಗಟ್ಟಿ ಸಾಕಷ್ಟು ಜನ ಒಂದು ನೂಕುನುಗ್ಲಲ್ಲಿ ಉಸಿರುಗಟ್ಟಿ ಸತ್ತೋಗಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನ ಗಾಯಾಳುಗಳು ಕೂಡ ಇವತ್ತು ಉಸಿರುಗಟ್ಟಿ ಒಂದು ಚಿಕಿತ್ಸೆನ ಪಡಿತಾ ಇದ್ದಾರೆ. ಕರೂರು ಹಾಸ್ಪಿಟಲ್ ನಲ್ಲಿ ಸಾಕಷ್ಟು ಜನಕ್ಕೆ ಇವತ್ತು ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಸುತ್ತಮುತ್ತಲಿನ ಕಲೆಕ್ಟರ್ ಕೂಡ ಅಲ್ಲಿಗೆ ಬಂದಿದ್ದಾರೆ. ಅದ್ರ ಜೊತೆಗೆ ಸಿಎಂ ಸ್ಟಾಲಿನ್ ಕೂಡ ಸುತ್ತಮುತ್ತಿರುವಂತ ಯಾರೆಲ್ಲ ಜಿಲ್ಲೆಗಳಲ್ಲಿ ಇದ್ರು ಮಿನಿಸ್ಟರ್ಗಳು ಕೂಡ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗೋದಕ್ಕೂ ಕೂಡ ಸೂಚನೆ ಕೊಟ್ಟಿರೋದಲ್ಲದೆ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ ವಿಜಯನ ನೋಡೋದಕ್ಕೋಸ್ಕರ ಸುತ್ತಮುತ್ತಲಿನ ಜಿಲ್ಲೆಗಳ ಜನಗಳು ಸಾಕಷ್ಟು ಜನ ಸೇರ್ತಾ ಇದ್ರು. ಆ ಸೇರಿದ ಜನಗಳ ಜಾತ್ರೆ ಆಗೋಗಿತ್ತು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆನ ಮಾಡಿಲ್ಲ, ಅಂದ್ರೆ ನೀರಿನ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಮಧ್ಯಾಹ್ನ 12 ಗಂಟೆಗೆ ನಟ ವಿಜಯ್ ಬರ್ಬೇಕಾಗಿದ್ದು ಸಂಜೆ 7 ಗಂಟೆವರೆಗೂ ಇದ್ರು. ಆ ಒಂದು ಕ್ರೌಡ್ ನಲ್ಲಿ ಸಾಕಷ್ಟು ಜನ ನೀರು ಇಲ್ದಲೆ, ಊಟ ಇಲ್ದಲೆ ಬಳಲಿ ಉಸಿರುಗಟ್ಟಿ ಸಾಕಷ್ಟು ಬಳಲಿಕೆಯಿಂದ ಸಾಕಷ್ಟು ಜನ ನೂಕುನುಗ್ಲು ಸಹಿತವಾಗಿ ಮೃತಪಟ್ಟಿದ್ದಕ್ಕೆ ಕಾರಣ ಆಗಿದೆ ಮಹೇಶ್. ಓಕೆ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ ಆಗಿ.